ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಅನೇಕ ಶೋಧನೆಗಳು, ಅಡೆತಡೆಗಳು ನಮ್ಮ ಜೀವಿತಗಳಲ್ಲಿ ಬರುವುದುಂಟು. ಅಂತ ಕೆಲವು ವಿಷಯಗಳನ್ನ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನದಿಂದ 29ನೇ ವಚನದವರೆಗೂ ನಾವು ನೋಡುವಾಗ, ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆಯುವುದನ್ನ ನಾವು ನೋಡುತ್ತೇವೆ. ಆತನು ಸಮುದ್ರ ಮೇಲೆ ನಡೆಯುತ್ತಾ ಹೋಗುತ್ತಾ ಇರುವಾಗ ದೋಣಿಯಲ್ಲಿರುವಂತ ಶಿಷ್ಯರು ಯೇಸುವನ್ನ ನೋಡಿ ಭೂತ ಎಂಬುದಾಗಿ ತಿಳಿದು ಭಯಪಟ್ಟರು. ಆದರೆ ಯೇಸು ಸ್ವಾಮಿ, ಭಯಪಡಬೇಡ್ರಿ, ನಾನೇ ಎಂಬುದಾಗಿ ಅವರನ್ನ ಧೈರ್ಯಪಡಿಸಿದಾಗ, ಪೇತ್ರನು, ಪ್ರಭು, ಅದು ನೀನೇ ಆಗಿರುವುದಾದ್ರೆ ನನಗೆ ಅಪ್ಪಣೆ ಕೊಡು, ನಾನು ಸಹ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಬೇಕು ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಬಾ ಎಂಬುದಾಗಿ ಆತನಿಗೆ ಹೇಳಿದರು. ಪೇತ್ರನು ಒಡನೆ ದೋಣಿಯಿಂದ ನೀರಿನ ಮೇಲೆ ನಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ನಡೆಯುವಾಗ ಗಾಳಿಯನ್ನ ನೋಡಿ ಭಯಪಟ್ಟು ಮುಳುಗಲು ಆರಂಭಿಸಿದನು. ಮುಳುಗುವ ಸಮಯದಲ್ಲಿ, ದೇವರೇ, ನನ್ನನ್ನ ರಕ್ಷಿಸು ಎಂಬುದಾಗಿ ಆತನನ್ನ ಕೂಗಿದನು. ಆಗ ಯೇಸು ಸ್ವಾಮಿ, ಅಲ್ಪವಿಶ್ವಾಸಿಯೇ, ಸಂದೇಹವೇಕೆ ಎಂಬುದಾಗಿ ಆತನೊಟ್ಟಿಗೆ ಮಾತನಾಡುವುದನ್ನು ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಸಹ ಇಂತಹ ಪರಿಸ್ಥಿತಿಗಳು ಅನೇಕ ಸಾರಿ ಬರಬಹುದು. ನಾವು ದೇವರ ನಂಬಿಕೆಯಲ್ಲಿ ದೇವರ ವಾಕ್ಯವನ್ನ ಕೇಳಿ ಆತನಿಗೆ ವಿಧೇಯರಾಗಿ ನಡೆಯುವ ಆಸೆಯುಳ್ಳವರಾಗಿ ನಾವು ಮುಂದೆ ಹೋಗುತ್ತಿರುವಾಗ ಅನೇಕ ಪರಿಸ್ಥಿತಿಗಳು ಗಾಳಿಯೋಪಾದಿಯಲ್ಲಿ ನಮ್ಮನ್ನ ಭಯಪಡಿಸಲು, ನಮ್ಮನ್ನ ಸಂದೇಹಕ್ಕೆ ಒಳಪಡಿಸಲು ಪ್ರಯತ್ನ ಮಾಡಬಹುದು. ಅಂತ ಎಲ್ಲ ಸಮಯಗಳಲ್ಲಿ ನಾವು ಭಯಪಡದಂತೆ, ಸಂದೇಹ ಪಡದಂತೆ, ಗಾಳಿಯನ್ನ, ಕಡಲನ್ನ ಗದರಿಸುವ ಶಕ್ತಿಯುಳ್ಳಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯದ ಅನುಸಾರವಾಗಿ ನಾವು ನಡೆಯುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಾಗ, ಆತನು ನಮಗೆ ಬಲವನ್ನ ನೀಡಿ, ರಕ್ಷಣೆಯನ್ನ ನೀಡಿ, ಆತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡುವನು. ಆದರೆ ಅನೇಕ ಸಾರಿ ನಾವು ಭಯದಿಂದಲೂ ಸಂದೇಹದಿಂದಲೂ ನಮ್ಮ ಜೀವಿತದಲ್ಲಿ ಬರುವಂತ ಕಾಯಿಲೆಗಳೇ ಆಗಿರಬಹುದು, ಕಷ್ಟಗಳೇ ಆಗಿರಬಹುದು, ಒಂಟಿತನವೇ ಆಗಿರಬಹುದು, ಇನ್ನೂ ಬೇರೆ ರೀತಿಯ ಪರಿಸ್ಥಿತಿಗಳಾಗಿರಬಹುದು, ಅವುಗಳಿಗೆ ಹೆದರಿ ದೇವರಿಂದ ನಾವು ದೂರ ಹೋಗುವ ಪರಿಸ್ಥಿತಿಗಳನ್ನ ನಾವು ಕಾಣುತ್ತೇವೆ. ಪ್ರಿಯ ದೇವಜನರೇ, ನಾವು ದೇವರ ಬಳಿಯಲ್ಲಿ ನಾವು ಜೀವಿಸುವಾಗ, ಆತನಲ್ಲಿ ಬೆಳೆಯುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗುವಾಗ ಬರುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಲಿಕ್ಕೆ ಆತನು ನಮಗೆ ಶಕ್ತಿ ಕೊಡುವವನಾಗಿದ್ದಾನೆ. ಆತನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲೋಣ. ಸಂದೇಹ ಪಡುವುದು ಬೇಡ. ಆತನು ನಮ್ಮನ್ನ ಕರೆದ, ಆತನು ನಂಬಿಗಸ್ತನು. ನಮ್ಮ ಹೆಸರಿಡಿದು ಆತನು ಕರೆದಿದ್ದಾನೆ. ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಮುಂದೆ ಹೋಗೋಣ. ಆತನು ನಮಗೆ ಸಹಾಯ ನೀಡುವನು. ಆತನು ನಮ್ಮನ್ನ ರಕ್ಷಿಸುವನು. ಈ ರೀತಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಿ ಮುಂದೆ ನಡೆಸಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭದಾಯಕ್ಕಾಗಿ ಉಪಯೋಗ ಮಾಡಲಿ. ಆಮೇಲೆ